ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ಮಂಡನೆ ಇಟ್ರಲ್ಲಿ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರ ಮೇಲಿನ ಸೇಡನ್ನ ತೀರಿಸ್ಕೊತಾರೆ. ರೋಮನ್ ರೈನ್ಸ್ ಅವರನ್ನು ಕೂಡ ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತಾಕ್ತಾರೆ. ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಕೆಲವೊಂದಷ್ಟು ವಿಚಿತ್ರವಾದ ಕೆಲಸನ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಅವರ ಸೂಪರ್ಮ್ಯಾನ್ ಪಂಚ್ ನ ಮಾಕ್ ಮಾಡ್ತಾ ಇದೇನು ಸೈನ್ ನ ಅವರು ತೋರಿಸ್ತಾ ಇದ್ದಾರೆ, ನನಗಂತೂ ಇದು ಅರ್ಥ ಆಗ್ತಾ ಇಲ್ಲ. ನಾನಂತೂ ತುಂಬಾ ಒಳ್ಳೆ ಹುಡುಗ, ನಿಮ್ಗೇನಾದ್ರೂ ಅರ್ಥ ಆದ್ರೆ ದಯವಿಟ್ಟು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಬರೆಯೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅದನ್ನು ಓದುವಂತಹ ಒಳ್ಳೆ ಹುಡುಗನು ನಾನಲ್ಲ. ಏನೇ ಆಗ್ಲಿ ನಮ್ಮ ಸಿಎಂ ಪಂಕ್ ಅವರು ಈ ರೀತಿ ಕೆಲಸಗಳನ್ನ ಮಂಡೇ ನೈಟ್ ರಾ ಮುಗಿದ ಮೇಲೆ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಮಂಡೇ ನೈಟ್ ರಾ ಮುಗಿದ ಮೇಲೆ ರೋಮನ್ ರೈನ್ಸ್ ಅವ್ರನ್ನು ಕೂಡ ನೀವು ನೋಡ್ತಾ ಇರಬಹುದು, ಅವರು ಎದ್ದು ಅನೌನ್ಸರ್ ಚೇರ್ ಮೇಲ್ಗಡೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ಅಲ್ಲಿಂದ ಎದ್ದು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ಮಾಡಿರ್ತಕ್ಕಂತಹ ಈ ಒಂದು ಅದ್ಭುತವಾದ ಕೆಲಸ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂಡ್ ಈಗ ಇದ್ರ ಮೇಲ್ಗಡೆ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ರೋಮನ್ ರೈನ್ಸ್ ಅವರ ಟ್ವೀಟ್ ನ ನೀವು ನೋಡ್ತಾ ಇರಬಹುದು, ದಿಸ್ ಇಸ್ ದ ಚಾಂಪಿಯನ್ ಇನ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್, ಯುವರ್ ಟ್ರೈಬಲ್ ಚೀಫ್ ವಿಲ್ ಎಂಡ್ ದಿಸ್ ಎಂಬಾರಸ್ಮೆಂಟ್ ಅಟ್ ರಸಲ್ ಮೇನಿಯಾ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಟ್ವೀಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಏನು, ಇವನು ನಿಮ್ಮ ಚಾಂಪಿಯನ್, ಅದು ಕೂಡ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಂತ ಗ್ರೇಟೆಸ್ಟ್ ಎರಾನದಲ್ಲಿ. ಈ ಒಂದು ಎಂಬಾರಸ್ಮೆಂಟ್ ಏನಿದೆ, ಈ ಒಂದು ಅವಮಾನ ಏನಿದೆ ಆ ಒಂದು ಜಾಗಕ್ಕೆ, ಅದನ್ನ ನಾನು ರಸಲ್ ಮೇನಿಯಾದಲ್ಲಿ ತೀರಿಸ್ಕೊಳ್ತೀನಿ ಆ ಒಂದು ಸೇಡನ್ನ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ನಮ್ಮ ಸಿಎಂ ಪಂಕ್ ಅವರು ಜಾಸ್ತಿ ಅವ್ಯವಚಾರನ ನಡೆಸಿದ್ದಾರೆ ಅಂತ ನನಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಬೇಕು ಇದಕ್ಕೆಲ್ಲದಕ್ಕೂ ಕೂಡ ರೋಮನ್ ರೈನ್ಸ್ ಅವರು ಯಾವ ರೀತಿ ಸೇಡನ್ನ ತೀರಿಸ್ಕೋತಾರೆ ಅಂತ. ಫೈನಲಿ ಇವರಿಬ್ಬರ ಜೊತೆ ಮಾತುಕತೆ ಈಗ ಮುಗ್ದಿದೆ, ಇನ್ನೇನಿದ್ರು ಕೂಡ ಫೈಟಿಂಗ್ ಪ್ರಾರಂಭ ಆಗಿದೆ. ಇನ್ ಮುಂದೆ ನೋಡಬೇಕು ಇನ್ 2 ವಾರದಲ್ಲಿ ಇವರಿಬ್ರು ಕೂಡ ಯಾವ ರೀತಿ ಫೈಟ್ ಆಡ್ತಾರೆ ಅಂತ. ಇನ್ನು ನಮ್ಮ ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ನಮ್ಮ ಆಸ್ಟಿನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ನನ್ನೆ ಮಂಡೇ ನೈಟ್ ರಾ ಇವರಿಬ್ರು ಕೂಡ ಊಸೋಸ್ ಗಳನ್ನ ಸೋಲಿಸಿ ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗ್ತಾರೆ. ಅದಾದ್ಮೇಲೆ ಇವರಿಬ್ರು ಕೂಡ ಪಾರ್ಟಿನೂ ಕೂಡ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಟೇಬಲ್ ಅಲ್ಲಿ ಇವರಿಬ್ರು ಕೂಡ ಪಾರ್ಟಿನ ಮಾಡ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ ಇವರಿಬ್ರಿಗೂ ಕೂಡ. ನೋಡೋಣ ಗೈಸ್ ರಸಲ್ ಮೇನಿಯಾದಲ್ಲಿ ಇವರಿಬ್ರಿಗೂ ಕೂಡ ಯಾವ ರೀತಿ ಪ್ಲಾನ್ ಇರುತ್ತೆ ಅಂತ. ಇನ್ನು ವಿಷನ್ ನ ಮೆಂಬರ್ ಆಗಿರ್ತಕ್ಕಂತಹ ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ ಮಾತಾಡೋದಾದ್ರೆ ಗೈಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಬ್ರಾನ್ ಬ್ರೇಕರ್ ಅವರು ಈಗ ಕ್ಲಿಯರ್ ಆಗಿದ್ದಾರಂತೆ. ಅಂದ್ರೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡದೇ ಇರೋ ಅಷ್ಟು ಇಂಜುರಿ ಏನು ಬ್ರಾನ್ ಬ್ರೇಕರ್ ಅವರಿಗೆ ಈಗ ಆಗಿಲ್ಲ, ಯಾಕಂದ್ರೆ ಅವರು ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡಬಹುದು ಅಷ್ಟು ಅವರು ಕ್ಲಿಯರ್ ಆಗಿದ್ದಾರೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಮಾಡಿಲ್ಲ. ಯಾಕಪ್ಪ ಅಂದ್ರೆ ಇವರಿಬ್ಬರ ಸ್ಟೋರಿನ ಬಿಲ್ಡ್ ಮಾಡೋದಕ್ಕೆ ಆದಷ್ಟು ಟೈಮ್ ಇಲ್ಲ ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಗಂತರ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಪ್ಲಾನ್ ಮಾಡಿದ್ದಾರೆ. ಅಂಡ್ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರಾಲಿನ್ಸ್ ಅವರ ಸ್ಟೋರಿ ಬಿಲ್ಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಟೈಮ್ ಇಲ್ಲ ಅಂತ ಆ ಒಂದು ಮ್ಯಾಚ್ ನ ರಸಲ್ ಮೀನಿಯಾದಲ್ಲಿ ಬುಕ್ ಮಾಡಿಲ್ಲ. ಸೊ ರಸಲ್ ಮೀನಿಯಾ ಮುಗಿದ ಕೂಡಲೇ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಸ್ಟೋರಿ ಲೈನ್ ಮಂಡೇ ನೈಟ್ ರಾ ಅಲ್ಲಿ ಪ್ರಾರಂಭ ಆಗುತ್ತೆ. ಐ ಥಿಂಕ್ ಒಳ್ಳೇದಾಯ್ತು ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಇನ್ನ ಉಳಿದಿರೋದು 2 ವಾರ. 2 ವಾರದಲ್ಲಿ ಇವರ ನಡುವೆ ಎಂತ ಸ್ಟೋರಿನ ಬಿಲ್ಡ್ ಮಾಡ್ತಾ ಇದ್ರು ಅಲ್ವಾ. ಸೊ ಈ ಒಂದು ಸ್ಟೋರಿ ಲೈನ್ಗೆ ಸ್ವಲ್ಪ ಟೈಮ್ ಬೇಕಿತ್ತು, ಬಟ್ ಟೈಮ್ ನ ಕೊಡೋದಕ್ಕೆ ಇಬ್ರು ಕೂಡ ಸರಿಯಾದ ಟೈಮ್ ಅಲ್ಲಿ ಇಂಜುರಿ ಆದ್ರು. ಅಂಡ್ ಈಗ ಸಡನ್ ಆಗಿ ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಿದ್ರೆ ಮಜಾ ಫೀಲ್ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನ್ ನ ರಸಲ್ ಮೇನಿಯಾ ಆದ್ಮೇಲೆ ಮಾಡೋಣ ಅಂತ ಹೇಳಿ ಪ್ಲಾನ್ಸ್ ಗಳನ್ನ ಚೇಂಜ್ ಮಾಡಿ ಗಂತರ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಹೂ ಇಸ್ ರ್ಯಾಂಡಿ ಆರ್ಟನ್ ಇಸ್ ಟಾಕಿಂಗ್ ವಿತ್. ಈ ಒಂದು ಪ್ರಶ್ನೆ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಬೇಟ್ ಗೆ ಒಳಗಾಗಿದೆ. ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ರಾಕ್ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ, ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಬಾಬ್ ಆರ್ಟನ್ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ, ಅಂಡ್ ಇನ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರು ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಸ್ಟೋರಿ ಲೈನ್ ನಲ್ಲಿ ಇನ್ವಾಲ್ವ್ ಆದ್ರಲ್ಲ ಸಡನ್ ಆಗಿ. ಸೊ ಪ್ರಾಬಬ್ಲಿ ಸ್ಟೆಫನಿ ಮಿಕ್ಮ್ಯಾನ್ ಅವರ ಜೊತೆನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರಬಹುದು ಅಂತ. ಅಂಡ್ ಇನ್ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ವಿನ್ಸ್ ಮಿಕ್ಮ್ಯಾನ್ ಅವರ ಜೊತೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡ್ತಾ ಇರಬಹುದು ಅಂತ. ಅಷ್ಟೇ ಅಲ್ಲ, ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ಸ್ ಮಿಕ್ಮ್ಯಾನ್ ಅವರ ರೆಫರೆನ್ಸ್ ಕೂಡ ಮಾಡ್ತಾರೆ. ಅವರು ಸ್ಟೆಫನಿ ಮಿಕ್ಮ್ಯಾನ್ ಅವರಿಗೆ ಹೇಳ್ತಾರೆ ನೀನು ಕೂಡ ನಿನ್ನ ಫಾದರ್ ಅಲ್ಲ ಅಂತ. ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರು ತನ್ನ ತಂದೆಯ ರೆಫರೆನ್ಸ್ ನ ಕೊಡೋದಿಲ್ಲ, ಬದಲಿಗೆ ತನ್ನ ಗ್ರ್ಯಾಂಡ್ ಫಾದರ್ ನ ರೆಫರೆನ್ಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಈಗ ಇಂಟರ್ನೆಟ್ ಅಲ್ಲಿ ಕೆಲವೊಂದಷ್ಟು ನೇಮ್ಸ್ ಗಳು ಎಕ್ಸ್ಟ್ರಾ ಆಡ್ ಆಗಿದೆ. ಸ್ವಲ್ಪ ಜನ ಸ್ಟೆಫನಿ ಮಿಕ್ಮ್ಯಾನ್ ಅವರು ಕೂಡ ರ್ಯಾಂಡಿ ಆರ್ಟನ್ ಅವರ ಜೊತೆ ಕನೆಕ್ಟ್ ಅಲ್ಲಿ ಇರಬಹುದು ಅಂತ ಹೇಳ್ತಾ ಇದ್ರೆ, ಇನ್ ಸ್ವಲ್ಪ ಜನ ವಿನ್ಸ್ ಮಿಕ್ಮ್ಯಾನ್ ಅವರು ಕೂಡ ರ್ಯಾಂಡಿ ಆರ್ಟನ್ ಅವರ ಜೊತೆ ಕನೆಕ್ಷನ್ ಅಲ್ಲಿ ಇರಬಹುದು. ಇಂದು ಪ್ರಾಬಬ್ಲಿ ಡಬ್ಲ್ಯೂ ಕಂಪನಿಗೆ ವಿನ್ಸ್ ಮಿಕ್ಮ್ಯಾನ್ ಅವರು ಮತ್ತೊಮ್ಮೆ ಬರೋದಕ್ಕೆ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡು ಕೂಡ ಬರ್ತಾ ಇರಬಹುದು ಅಂತ ಸ್ವಲ್ಪ ಜನ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಗೈಸ್ ರ್ಯಾಂಡಿ ಆರ್ಟನ್ ಅವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ? ಲಿಟ್ರಲಿ ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಬರ್ತಾರಾ? ಬಂದ್ರೆ ಮಾತ್ರ ಅದ್ಭುತವಾಗಿರುತ್ತೆ. ಅಷ್ಟೇ ಅಲ್ಲ, ಕ್ರೌಡ್ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ಸ್ ಮಿಕ್ಮ್ಯಾನ್ ಅವರನ್ನ ರೆಫರೆನ್ಸ್ ಕೊಟ್ಟು ಕೂಡ
ಕೂಡಲೇ ಅದ್ಭುತವಾದ ರಿಯಾಕ್ಷನ್ ನ ಕೂಡ ಕೊಡುತ್ತೆ. ಸದ್ಯಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ವಿನ್ಸ್ ಮೆಕ್ಮ್ಯಾನ್ ಅವರ WWE ರಿಟರ್ನ್ಗೆ. ಅದಾಗುತ್ತೋ ಇಲ್ವೋ ಅಂತ ಕಾದ್ ನೋಡಬೇಕು. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.